ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಮೂಡ ಕೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದು ಯಾಕೆ ಹೀಗೆ ದಡ್ಡತನದಿಂದ ವರ್ತಿಸ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ. ಆರಂಭದಿಂದಲೂ ಕೂಡ ಸಿದ್ದರಾಮಯ್ಯನವರು ತನ್ನ ಜಾಣ್ಮೆಯನ್ನು ಪ್ರದರ್ಶನ ಮಾಡಿಯೇ ಇಲ್ಲ. ಅವರಿಗೆ ಬಹಳ ಸುದೀರ್ಘವಾದಂತಹ ರಾಜಕೀಯ ಅನುಭವ ಇದೆ. ಜೊತೆಗೆ ಅವರು ಕಾನೂನು ಪಂಡಿತರು ಕೂಡ ಹೌದು, ಯಾಕೆಂದರೆ ಅವರು ಸ್ವತಃ ಲಾಯರ್. ಹೀಗಿರುವಂತಹ ಸಂದರ್ಭದಲ್ಲಿ ಅವರು ಸ್ವಲ್ಪ ಜಾಣ್ಮೆಯನ್ನು ಪ್ರದರ್ಶನ ಮಾಡಬಹುದಿತ್ತು. ಆದರೆ ಮೇಲಿಂದ ಮೇಲೆ ಎಡವಟ್ಟನ್ನೇ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಕೂಡ ಕ್ಯಾಬಿನೆಟ್ನಲ್ಲಿ ಅಂತಹದೇ ಒಂದು ಎಡವಟ್ಟು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದೇನು ಅಂತಂದರೆ, ಇನ್ಮುಂದೆ CBI ರಾಜ್ಯಕ್ಕೆ ಬಂದು ತನಿಖೆ ಮಾಡುವಂತಿಲ್ಲ. ಹಾಗೊಂದು ವೇಳೆ CBI ರಾಜ್ಯಕ್ಕೆ ಎಂಟ್ರಿ ಕೊಡಬೇಕು ಅಂತಂದರೆ ರಾಜ್ಯ ಸರ್ಕಾರದ ಪೂರ್ವಾನುಮತಿ ಕಡ್ಡಾಯ. ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ತನಿಖೆಯನ್ನು ಕೂಡ CBI ಕೈಗೆತ್ತಿಕೊಳ್ಳುವಂತಿಲ್ಲ. ಹೀಗಂತ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಮಿತ್ರರೇ, ಎಲ್ಲರೂ ಏನಂದುಕೊಳ್ತಾರೆ, ಸಿದ್ದರಾಮಯ್ಯನವರು ಈ ಕೇಸ್ನಿಂದ ಬಚಾವಾಗೋದಕ್ಕೋಸ್ಕರವಾಗಿ ಈ ರೀತಿಯ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಒಂದು ವೇಳೆ CBI ಏನಾದರೂ ಎಂಟ್ರಿ ಕೊಟ್ಟಿದ್ದೇ ಆಗಿದ್ದರೆ ಸಿದ್ದರಾಮಯ್ಯನವರ ಬಂಧನ ಆಗ್ತಾ ಇತ್ತು, ಸಿದ್ದರಾಮಯ್ಯನವ್ರನ್ನ ಜೈಲಿಗೆ ಹಾಕುವಂಥ ಸಾಧ್ಯತೆ ಇತ್ತು. ಈಗ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ಗಾದಂತಹ ಸ್ಥಿತಿ ಸಿದ್ದರಾಮಯ್ಯನವರಿಗೂ ಬರ್ತಾ ಇತ್ತು. ಇದರಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಈ ನಿರ್ಧಾರವನ್ನು ಕೈಗೊಂಡಿದೆ. ಸಿದ್ದರಾಮಯ್ಯನವರು ಇನ್ಮುಂದೆ ಕಂಪ್ಲೀಟಾಗಿ ಬಚಾವಾಗ್ಬಿಟ್ರು, ಈ ಕೇಸ್ನಲ್ಲಿ CBI ಎಂಟ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಹೀಗಂತ ಕೆಲವರು ಯೋಚನೆ ಮಾಡ್ತಾ ಇರಬಹುದು. ಆದರೆ ಮಿತ್ರರೇ, ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಇವತ್ತು ತೆಗೆದುಕೊಂಡಿದೆಯಲ್ಲ ನಿರ್ಧಾರ, CBIಗೆ ರಾಜ್ಯದಲ್ಲಿ ಎಂಟ್ರಿ ಇಲ್ಲ ಅಂತ, ಈ ನಿರ್ಧಾರಕ್ಕೆ ನಯಾ ಪೈಸೆ ಬೆಲೆ ಇಲ್ಲ. ಈಗಲೂ ಕೂಡ CBI ರಾಜ್ಯಕ್ಕೆ ಬರಬಹುದು, ಸಿದ್ದರಾಮಯ್ಯನವ್ರನ್ನ ಬಂಧಿಸಬಹುದು. ಅದು ಹೇಗೆ, ಏನು, ಎತ್ತ, ಸಿದ್ದರಾಮಯ್ಯ ಯಾಕೋಸ್ಕರವಾಗಿ ಇವತ್ತು ಈ ನಿರ್ಧಾರ ತೆಗೆದುಕೊಂಡ್ರು, ಇದಕ್ಕೇನಾದರೂ ಬೆಲೆ ಇದೆಯಾ, ಇದರಿಂದ ಸಿದ್ದರಾಮಯ್ಯನವರಿಗೆ ಬ್ಯಾಕ್ಫೈರ್ ಆಗುತ್ತಾ, ಇದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸದ್ಯ ಮೂಡ ಕೇಸ್ನಲ್ಲಿ ಹೈಕೋರ್ಟ್ನಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾಗಿದೆ. ರಾಜ್ಯಪಾಲರು ಏನು ತೀರ್ಮಾನ ಕೈಗೊಂಡಿದ್ದಾರೋ ಅದು ಸರಿಯಾಗಿದೆ ಅಂಥೇಳಿ ನ್ಯಾಯಮೂರ್ತಿಗಳಾದಂಥ ನಾಗಪ್ರಸನ್ನ ಅವರ ಪೀಠ ಬಹಳ ಸ್ಪಷ್ಟವಾದ ಆದೇಶ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ಈ ಕೇಸ್ ವಿಚಾರಣೆ ಆಗಬೇಕು, FIR ಆಗಬೇಕು, ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸಬೇಕು ಅಂತ ಬಹಳ ಸ್ಪಷ್ಟವಾದಂತಹ ಆದೇಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆಗೇ ಆಗುತ್ತೆ. ಸಿದ್ದರಾಮಯ್ಯನವರು ಇದರಿಂದ ಅಷ್ಟು ಈಸಿಯಾಗಿ ಹೊರಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎರಡೂ ನ್ಯಾಯಾಲಯಗಳು ಕೂಡ ತನಿಖೆಯ ಅವಶ್ಯಕತೆಯನ್ನು ಒತ್ತಿ ಹೇಳಿದ್ದಾವೆ. ಇಂತಹ ಪರಿಸ್ಥಿತಿಯಲ್ಲಿ ದೂರುದಾರರು ಏನು ಮಾಡ್ತಾ ಇದ್ದಾರೆ, ನಮಗೆ ಲೋಕಾಯುಕ್ತ ಪೊಲೀಸರ ತನಿಖೆಯಲ್ಲಿ ನಂಬಿಕೆ ಇಲ್ಲ. ಯಾಕೆಂದರೆ ಲೋಕಾಯುಕ್ತರು ಇಂಡಿಪೆಂಡೆಂಟ್ ಆಗಿದ್ದಾರೆ. ರಾಜ್ಯದ ಲೋಕಾಯುಕ್ತರನ್ನು ಯಾರೋ ನಿಯಂತ್ರಣ ಮಾಡ್ತಾರೆ ಅಂತಂದರೆ ಅದು ಸಾಧ್ಯ ಇಲ್ಲ, ಅದು ಇಂಡಿಪೆಂಡೆಂಟ್ ಸಂಸ್ಥೆ. ಆದರೆ ಲೋಕಾಯುಕ್ತ ಪೊಲೀಸರು ಇಂಡಿಪೆಂಡೆಂಟ್ ಅಲ್ಲ. ಲೋಕಾಯುಕ್ತ ಪೊಲೀಸರನ್ನು ಯಾರು ನಿಯೋಜನೆ ಮಾಡ್ತಾರೆ, ಅವರು ಗೃಹ ಇಲಾಖೆ ಅಡಿಯಲ್ಲೇ ಬರ್ತಾರೆ. ಅವರು ಲೋಕಾಯುಕ್ತಕ್ಕೆ ನೇಮಕ ಆದರೂ ಕೂಡ ಅವರು ಗೃಹ ಇಲಾಖೆಯ ಕಂಟ್ರೋಲ್ನಲ್ಲಿರ್ತಾರೆ. ಅದನ್ನು ಮೀರಿ ಅವರೇನೋ ನಿರ್ಧಾರ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ಕೂಡ ಈ ಕೇಸ್ ವಿಚಾರದಲ್ಲಿ ಲೋಕಾಯುಕ್ತ ಪೊಲೀಸರು ಎಷ್ಟು ಫಾಸ್ಟ್ ಆಗಿದ್ದಾರೆ, ಕೋರ್ಟ್ ಆದೇಶ ಬಂದರೂ ಕೂಡ ಹೇಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೀವು ಗಮನಿಸಿದ್ದೀರಿ. ಅದೇ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಗಮನಿಸಿ, ಪೊಲೀಸರು ಎಷ್ಟು ಆಕ್ಟಿವ್ ಆಗಿದ್ರು, ಎಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ, ಎಷ್ಟು ಬೇಗ ಅರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಆಗಿರಲಿ, ಅವರ ತಮ್ಮನ ಅಣ್ಣನ ಇನ್ನೊಬ್ರು ಇದಾರಲ್ಲ ಸೂರಜ್ ರೇವಣ್ಣ, ಅವ್ರ ಕೇಸ್ನಲ್ಲಿ ಹೇಗೆ ವರ್ತಿಸಿದ್ರು ಅಂತ ನಿಮಗೆಲ್ಲ ಗೊತ್ತು. ಯಾಕಂದರೆ ಪೊಲೀಸರು ಆ ರೀತಿಯಾಗಿ ವರ್ತಿಸಬೇಕು, ಬೇಗ ಕೇಸ್ಗಳನ್ನು ಇತ್ಯರ್ಥ ಮಾಡಬೇಕು, ತಪ್ಪಿತಸ್ಥರನ್ನು ಬಂಧಿಸಬೇಕು, ಇದೆಲ್ಲ ನಿಜ. ಆದರೆ ಇದು ಸಮಾನವಾಗಿರಬೇಕಲ್ವಾ. ಈಗ ರಾಜ್ಯದ ಮುಖ್ಯಮಂತ್ರಿಯ ವಿಚಾರದಲ್ಲೇ ಇಂತಹ ಗಂಭೀರ ಆರೋಪ ಬಂದಿದೆ, ಕೋರ್ಟೇ ಸೂಚನೆ ಕೊಟ್ಟಿದೆ, ಆದರೂ ಕೂಡ ವಿಳಂಬ ಆಗ್ತಾ ಇದೆ. ಯಾಕಂದರೆ ಪೊಲೀಸರು ಯಾರ ಅಂಡರಲ್ಲಿ ಬರ್ತಾರೆ, ರಾಜ್ಯ ಸರ್ಕಾರದ ಅಂಡರ್ನಲ್ಲಿ ಬರ್ತಾರೆ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಇದೆ, ಈ ಹಿಂದೆ BJP ಸರ್ಕಾರ ಇತ್ತು, ಆಗಲೂ ಕೂಡ ಪೊಲೀಸರು ಹೀಗೆ ವರ್ತಿಸುವಂಥದ್ದು. ರಾಜ್ಯ ಸರ್ಕಾರದ ಟಾಪ್ ಲೆವೆಲ್ನ ಮಂತ್ರಿಗಳಿರಬಹುದು, ಮುಖ್ಯಮಂತ್ರಿಗಳಿರಬಹುದು, ಅವರ ವಿಚಾರದಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ 108 ಬಾರಿ ಯೋಚನೆ ಮಾಡ್ತಾರೆ. ಸಾಮಾನ್ಯವಾಗಿ ಕ್ರಮ ಕೈಗೊಳ್ಳೋದೇ ಇಲ್ಲ. ಯಾಕೆ ಗೊತ್ತಾ, ಇದೇ ಸ್ನೇಹಮಯಿ ಕೃಷ್ಣ ಈ ಹಿಂದೆ ಲೋಕಾಯುಕ್ತ ಪೊಲೀಸರಿಗೆ ಫಸ್ಟಿಗೆ ದೂರು ಕೊಟ್ಟಿದ್ದು, ಆದರೆ ದೂರನ್ನು ಸ್ವೀಕರಿಸಿರಲಿಲ್ಲ. ಲೋಕಾಯುಕ್ತರು ದೂರನ್ನೇ ಸ್ವೀಕರಿಸಿಲ್ಲದ ಕಾರಣದಿಂದಾಗಿ ಅವರು ಪೊಲೀಸರಿಗೆ ದೂರು ಕೊಡೋಕೆ ಹೋಗ್ತಾರೆ, ಅಲ್ಲೂ ಕೂಡ ದೂರು ಸ್ವೀಕರಿಸೋದಿಲ್ಲ. ಆನಂತರ ಅವರು ರಾಜ್ಯಪಾಲರ ಬಳಿಗೆ ಬಂದಿದ್ದು, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೇಸ್ ದಾಖಲಿಸಿದ್ದು. ಯಾಕೆ ಇದನ್ನೆಲ್ಲ ವಿವರಿಸ್ತಾ ಇದ್ದೀನಿ ಅಂತಂದರೆ, ಈಗ ಕೋರ್ಟ್ ತೀರ್ಪು ಕೊಟ್ಟಿದೆಯಲ್ಲ, ಇದಾದ ಬಳಿಕ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದಾರೆ, ನಮಗೆ CBI ತನಿಖೆ ಆಗಬೇಕು, CBI ಇದರಲ್ಲಿ ತನಿಖೆ ನಡೆಸಿದ್ದೆ ಆದರೆ ಒಂದು ನ್ಯಾಯ ಸಿಗುತ್ತೆ, ಇಲ್ಲಾಂದರೆ ಸಿದ್ದರಾಮಯ್ಯನವರು ಈ ಕೇಸ್ಗೆ ತೇಪೆ ಸಾರಿಸ್ಬಿಡ್ತಾರೆ, ರಾಜ್ಯ ಪೊಲೀಸರಿಂದ ನಮಗೆ ನ್ಯಾಯ ಸಿಗೋದಿಲ್ಲ, ಹೀಗಂತ ವಾದ ಮಂಡಿಸ್ತಾ ಇದ್ದಾರೆ. ನಾವು ಕೋರ್ಟ್ಗೂ ಕೂಡ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಈಗ ಆತಂಕ ಏನು, CBIಗೆ ಈ ಕೇಸ್ ಹೋಯಿತು ಅಂತಂದರೆ ಸಿದ್ದರಾಮಯ್ಯನವರ ಬಂಧನ ಆಗುತ್ತೆ, ಅವರ ಮೇಲೆ ಚಾರ್ಜ್ ಶೀಟ್ ಆಗುತ್ತೆ, ಅವರು ತಪ್ಪಿತಸ್ಥ ಅನ್ನುವ ರೀತಿಯಲ್ಲೇ ಬಿಂಬಿಸಲಾಗುತ್ತೆ. ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಹೊರಬರೋದಕ್ಕೆ ಸಾಧ್ಯ ಇಲ್ಲ, ರಾಜೀನಾಮೆ ಕೊಡಲೇಬೇಕಾಗತ್ತೆ, ಅವರು ಜೈಲಿಗೆ ಹೋದರೂ ಕೂಡ ಆಶ್ಚರ್ಯ ಇಲ್ಲ. ಇಂತಹ ಪರಿಸ್ಥಿತಿ ಬರುತ್ತೆ. ಯಾಕೆಂದರೆ ಈಗಾಗಲೇ ಕೋರ್ಟ್ ಏನು ತೀರ್ಪು ಕೊಟ್ಟಿದೆ, ಸಿದ್ದರಾಮಯ್ಯನವರನ್ನ ಬಂಧಿಸಬಹುದಾದಷ್ಟು ರೀತಿಯಲ್ಲಿ ಆ ತೀರ್ಪಿದೆ. ಈಗ ಒಂದು ವೇಳೆ ತನಿಖಾಧಿಕಾರಿ ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯನವರ ಕಾಗ್ನಿಜಬಲ್ ಅಫೆನ್ಸ್ ಇದೆ ಅಂತ ಅವರನ್ನು ಬಂಧಿಸಬಹುದು. ಆ ಸ್ಥಿತಿ ಇದೆ ಕೇಸ್ನಲ್ಲಿ. ಹೀಗಾಗಿ CBIಗೆ ಕೇಸ್ ಹೋಗಿದ್ದೆ ಆದರೆ ಸಹಜವಾಗಿ ಬಂಧನ ಆಗುತ್ತೆ. ಅದಕ್ಕೆ ಸಿದ್ದರಾಮಯ್ಯನವರು ಬಹಳ ಯೋಚನೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ಏನಾಗಬಹುದು ಅನ್ನುವಂಥದ್ದು ಕಾನೂನು ಪಂಡಿತರನ್ನು ಕೇಳಿ ನಿರ್ಧಾರ ಕೈಗೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ, ಒಂದು ನಿರ್ಧಾರ ಕೈಗೊಂಡಿದ್ದಾರೆ.
ಅದೇನು ಕೇಳಿದ್ರೆ, ರಾಜ್ಯಕ್ಕೆ ಇನ್ನು ಮುಂದೆ CBI ಬರಬೇಕು, ಯಾವುದಾದ್ರೂ ಕೇಸ್ನಲ್ಲಿ ತನಿಖೆ ಮಾಡಬೇಕು ಅಂತಂದರೆ ರಾಜ್ಯ ಸರ್ಕಾರದ ಪೂರ್ವಾನುಮತಿ ಕಡ್ಡಾಯ. ರಾಜ್ಯ ಸರ್ಕಾರ ಸೂಚನೆ ಕೊಡದೇ ಇದ್ದರೆ CBI ಬಂದು ಯಾವುದೇ ತನಿಖೆಯನ್ನು ಕೈಗೆತ್ತಿಕೊಳ್ಳುವಂತಿಲ್ಲ. ಅದೆಂತಹ ದೊಡ್ಡ ಭ್ರಷ್ಟಾಚಾರ ನಡೆದಿರಲಿ, ಬೇಕಾದ್ರೆ ಒಂದು 10,000 ಕೋಟಿಯನ್ನು ನುಂಗ್ ಹಾಕಿರಲಿ, ರಾಜ್ಯದ ಬೊಕ್ಕಸಕ್ಕಾಗಲಿ ಕೇಂದ್ರದ ಬೊಕ್ಕಸಕ್ಕಾಗಲಿ ನಷ್ಟ ಆಗಿರಲಿ, ಆದರೂ ಕೂಡ CBI ಬಂದು ತನಿಖೆ ನಡೆಸುವಂತಿಲ್ಲ. ಹೀಗಂತ ಒಂದು ನಿರ್ಧಾರವನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳಲಾಗಿದೆ. ಈಗ ಬಹುತೇಕರು ಏನು ಯೋಚನೆ ಮಾಡ್ತಾ ಇದ್ದೀರಿ, ಸಿದ್ದರಾಮಯ್ಯ ಬಚಾವಾಗ್ಬಿಟ್ರು, CBI ಬಂದು ಇನ್ನು ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಈ ಮೂಡ ಕೇಸ್ ಇನ್ನು CBI ಹೆಗಲಿಗೆ ಹೋಗೋದಿಲ್ಲ ಅಂತ. ಆದರೆ ಮಿತ್ರರೇ, ಸಿದ್ದರಾಮಯ್ಯ ಇವತ್ತು ಕೈಗೊಂಡಿದ್ದಾರಲ್ಲ ನಿರ್ಧಾರ, ಇದು ಅತ್ಯಂತ ಬಾಲಿಶತನವಾದಂಥ ನಿರ್ಧಾರ. ಇದಕ್ಕೇನು ಅರ್ಥವೇ ಇಲ್ಲ. ಯಾಕೆ ಗೊತ್ತಾ? ಭಾರತದ ಕಾನೂನಿನ ಪ್ರಕಾರ ದೆಹಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ 1947 ಪ್ರಕಾರವಾಗಿ CBIಗೆ ಎಲ್ಲ ರಾಜ್ಯದಲ್ಲೂ ಕೂಡ ಮುಕ್ತ ಅವಕಾಶ ಇತ್ತು. CBI ಬಂದು ತನಿಖೆಯನ್ನು ಮಾಡೋದಕ್ಕೆ ಅವರಿಗೆ ಒಂದು ಅವಕಾಶ ಇತ್ತು. ಆದರೆ ರಾಜ್ಯ ಸರ್ಕಾರದ ಅನುಮತಿ ಬೇಕು. ರಾಜ್ಯ ಸರ್ಕಾರ ಸೂಚನೆ ಕೊಡದೇ ಇದ್ದರೆ CBI ಬಂದು ತನಿಖೆ ಮಾಡ್ತಾ ಇರಲಿಲ್ಲ, ಮಾಡೋದೂ ಇಲ್ಲ. ಇದಕ್ಕೇನು ಕಾರಣ ಕೇಳಿದ್ರೆ, ನಮ್ಮ ಸಂವಿಧಾನದಲ್ಲಿ ಲಾ ಆ್ಯಂಡ್ ಆರ್ಡರ್ ಇದೆಯಲ್ಲ, ಇದು ರಾಜ್ಯದ ವಿಷಯ, ಅಂದರೆ ರಾಜ್ಯ ಪಟ್ಟಿಯಲ್ಲಿ ಬರುವಂಥ ವಿಷಯ. ರಾಜ್ಯದ ಪೊಲೀಸ್ ವ್ಯವಸ್ಥೆ ಇರಬಹುದು, ಇಲ್ಲಿನ ಲಾ ಆ್ಯಂಡ್ ಆರ್ಡರ್ ಇರಬಹುದು, ಇದೆಲ್ಲದರ ಜವಾಬ್ದಾರಿ ರಾಜ್ಯ ಸರ್ಕಾರವೇ ನೋಡ್ಕೊಳ್ಬೇಕು. ಇದನ್ನು ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗಬೇಕು ಅಂತಂದರೆ, ಇವತ್ತು ಕೇಂದ್ರದ ಬಳಿಯಲ್ಲಿ ಮಿಲಿಟರಿ ಇದೆ, ಅವರ ಬಳಿಯಲ್ಲಿ ಸಶಸ್ತ್ರ ಮೀಸಲು ಪಡೆ ಇದೆ, ಎಲ್ಲವೂ ಕೂಡ ಇರುತ್ತೆ. ಈಗ ರಾಜ್ಯದಲ್ಲಿ ಏನೋ ಸಮಸ್ಯೆ ಉದ್ಭವ ಆಗುತ್ತಪ್ಪ, ಒಂದು ಅರಾಜಕತೆಯ ವಾತಾವರಣ ನಿರ್ಮಾಣ ಆಗುತ್ತೆ. ಆಗ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಬಹುದು, ತನ್ನ ಫೋರ್ಸನ್ನು ಕಳುಹಿಸಬಹುದು. ಆದರೆ ಅದನ್ನು ಎಲ್ಲಿ ಡಿಪ್ಲಾಯ್ ಮಾಡಬೇಕು, ಅದನ್ನು ಹೇಗೆ ಬಳಸ್ಕೊಳ್ಬೇಕು, ಇದನ್ನೆಲ್ಲ ನಿರ್ಧಾರ ಮಾಡುವಂಥದ್ದು ರಾಜ್ಯ ಸರ್ಕಾರ. ಕೇಂದ್ರಕ್ಕೆ ಅದಕ್ಕೆ ಅಧಿಕಾರ ಇಲ್ಲ. ಕೇಂದ್ರ ಸರ್ಕಾರ ಒಂದು ವೇಳೆ ಅಧಿಕಾರ ಚಲಾಯಿಸಲೇಬೇಕಾದ ಸನ್ನಿವೇಶ ಬರುತ್ತೆ ಅಂತಂದರೆ ಆಗ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕು. ರಾಜ್ಯ ಸರ್ಕಾರ ಇಲ್ಲದೆ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಆಗಿದ್ದರೆ ಮಾತ್ರ ಕೇಂದ್ರಕ್ಕೆ ಸ್ವಲ್ಪ ಪವರ್ ಇರುತ್ತೆ. ಇಲ್ಲದೆ ಹೋದರೆ ಕೇಂದ್ರ ಲಾ ಆ್ಯಂಡ್ ಆರ್ಡರ್ ವಿಚಾರದಲ್ಲಿ ಏನೂ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ CBI ಕೂಡ ರಾಜ್ಯಕ್ಕೆ ಬಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಈಗ ಯಾವುದಾದ್ರೂ ಒಂದು ಕೇಸ್ ಆಗುತ್ತಪ್ಪ, ಉದಾಹರಣೆಗೆ DK ರವಿ ಕೇಸು. DK ರವಿ ಕೇಸನ್ನು CBI ಕೊಡಬೇಕು ಅಂತ ದೊಡ್ಡ ಪ್ರತಿಭಟನೆ ಆಯಿತು. ಅಹೋರಾತ್ರಿ ಧರಣಿಯನ್ನು BJPಯವರು ಮಾಡಿದ್ರು. ಅಂತಿಮವಾಗಿ ಸಿದ್ದರಾಮಯ್ಯನವರ ಸರ್ಕಾರವೇ ಅದನ್ನು CBIಗೆ ಕೊಡ್ತು. ಸಿದ್ದರಾಮಯ್ಯನವರ ಸರ್ಕಾರ CBI ಕೊಡೋದಕ್ಕೆ ಮುಂಚೆ ಈಗ BJPಯವರೇ ಹೋಗಿ CBI ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ, ನೀವು ಬಂದು ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಹಾಗೆ ಮಾಡೋದಕ್ಕೆ ಬರೋದಿಲ್ಲ. ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಡದೆ ಯಾವುದೇ CBI ಅಧಿಕಾರಿಯಾಗಲಿ CBI ಟೀಮ್ ಆಗಲಿ ಬಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾದಂಥ ನಿಯಮ ಇದೆ. ಆದರೂ ಕೂಡ ಸಿದ್ದರಾಮಯ್ಯನವರು ಇವತ್ತು ಆ ಒಂದು ದೆಹಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಅವಕಾಶ ಇತ್ತಲ್ಲ, ಅದನ್ನು ನಾವು ರದ್ದು ಮಾಡಿದ್ದೀವಿ. ಇದಕ್ಕೆ ಅಂತಹ ಬೆಲೆ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ಈಗಾಗಲೇ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಈ ಎಲ್ಲ ಸರ್ಕಾರಗಳು ಈ ತೀರ್ಮಾನವನ್ನು ಕೈಗೊಂಡಿದ್ದಾವೆ. ಆದರೂ ಕೂಡ ಇವತ್ತಿಗೂ ತಮಿಳುನಾಡು, ಕೇರಳ, ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ CBI ತನಿಖೆ ಮಾಡ್ತಾ ಇದೆ. ಅವರು ತನಿಖೆ ನಡೆಸ್ತಾರೆ, ಅವರಿಗೆ ಅದಕ್ಕೊಂದು ಅವಕಾಶ ಇರುತ್ತೆ. ಅಲ್ಲಿ ರಾಜ್ಯ ಸರ್ಕಾರವೇ ಅನುಮತಿ ಕೊಡಬೇಕು ಅಂತಿಲ್ಲ. ಇನ್ನೂ ಒಂದು ಅವಕಾಶ ಇದೆ, ಅದೇನು ಕೇಳಿದ್ರೆ ಕೋರ್ಟ್. ಈಗ ಒಂದು ವೇಳೆ ಸ್ನೇಹಮಯಿ ಕೃಷ್ಣ ಈಗಾಗಲೇ ಹೇಳಿದಾರಲ್ಲ, ನಾವು ಈ ವಿಚಾರವನ್ನು ಕೋರ್ಟ್ಗೆ ಹೋಗ್ತೀವಿ, ನಮಗೆ ಲೋಕಾಯುಕ್ತ ತನಿಖೆಯಿಂದ ನ್ಯಾಯ ಸಿಗೋದಿಲ್ಲ, ಮೂಡ ಕೇಸನ್ನು CBI ತನಿಖೆ ನಡೆಸಬೇಕು, ಹೀಗಂತ ಅವರು ವಾದ ಮಂಡಿಸ್ತಾ ಇದ್ದಾರೆ. ನಾವು ಕೋರ್ಟಿಗೆ ಹೋಗ್ತೀವಿ ಅಂತ ಅವ್ರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅವರು ನಾಳೆ ಕೋರ್ಟಿಗೆ ಒಂದು ಅರ್ಜಿ ಹಾಕ್ತಾರೆ, ಈ ಕೇಸನ್ನು CBI ಕೊಡಬೇಕು, ರಾಜ್ಯದಲ್ಲಿ ಇಂತಿಂಥ ಬೆಳವಣಿಗೆಗಳು ನಡೀತಾ ಇದೆ. ಹೀಗೆ ಸ್ನೇಹಮಯಿ ಕೃಷ್ಣ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದೆ ಆದರೆ ಕೋರ್ಟ್ ಇದನ್ನು ಪರಾಮರ್ಶೆ ಮಾಡುತ್ತೆ. ಒಂದು ವೇಳೆ ಕೋರ್ಟ್ ಏನಾದರೂ ಈ ಪ್ರಕರಣವನ್ನು CBIಗೆ ಕೊಡಬೇಕು, ಮೂಡ ಪ್ರಕರಣವನ್ನು CBI ವಿಚಾರಣೆಯನ್ನು ನಡೆಸಬೇಕು ಅಂತ ತೀರ್ಮಾನ ಕೈಗೊಂಡು ತೀರ್ಪನ್ನು ಕೊಟ್ಟಿದ್ದೆ ಆದರೆ, ಸಿದ್ದರಾಮಯ್ಯ ಇವತ್ತು ಕ್ಯಾಬಿನೆಟ್ನಲ್ಲಿ ಕೈಗೊಂಡಿದ್ದಾರಲ್ಲ ನಿರ್ಧಾರ, ಇದಕ್ಕೆ ಯಾವುದೇ ಬೆಲೆ ಇಲ್ಲ. ಇದನ್ನು ಕಸದ ಬುಟ್ಟಿಗೆ ಹಾಕಬೇಕಷ್ಟೇ. ಯಾಕೆಂದರೆ ರಾಜ್ಯದ ಕ್ಯಾಬಿನೆಟ್ ನಿರ್ಣಯಕ್ಕಿಂತಲೂ ಕೂಡ ಹೈಕೋರ್ಟ್ನ ನಿರ್ಣಯ ಅಥವಾ ಸುಪ್ರೀಂ ಕೋರ್ಟ್ನ ನಿರ್ಣಯ ಸುಪ್ರೀಂ ಆಗಿರುತ್ತೆ. ಅದಕ್ಕೆ ತಡೆ ಕೊಡೋದಕ್ಕೆ ರಾಜ್ಯದ ಕ್ಯಾಬಿನೆಟ್ಗೆ ಅಧಿಕಾರ ಇಲ್ಲ. ರಾಜ್ಯದ ಕ್ಯಾಬಿನೆಟ್ ಈಗ ಏನು ತೀರ್ಮಾನ ಮಾಡಿದರೂ ಕೂಡ ಅದು ಸದ್ಯಕ್ಕಷ್ಟೇ. ಹೈಕೋರ್ಟ್ ಈ ವಿಚಾರದಲ್ಲಿ CBIಗೆ ವಹಿಸಬೇಕು ಅಂತ ಏನಾದರೂ ತೀರ್ಪು ಕೊಟ್ಟಿದ್ದೆ ಆದರೆ ಸಿದ್ದರಾಮಯ್ಯನವರು ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ. CBI ರಾಜ್ಯಕ್ಕೆ ಬರುತ್ತೆ, ವಿಚಾರಣೆಯನ್ನು ನಡೆಸುತ್ತೆ, ಸಿದ್ದರಾಮಯ್ಯನವರು ಅರೆಸ್ಟ್ ಆಗುವಂಥ ಸನ್ನಿವೇಶ ಕೂಡ ಬರಬಹುದು. ಇದು ನಂಬರ್ 1. ಈಗ ಹೈಕೋರ್ಟ್ಗೆ ಹೋದ ತಕ್ಷಣ CBIಗೆ ವಹಿಸಿಬಿಡುತ್ತಾ? ಹೈಕೋರ್ಟ್ ತಕ್ಷಣವೇ CBI ವಿಚಾರಣೆ ಮಾಡಲಿ ಅಂತ ತೀರ್ಪು ಕೊಟ್ಟುಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಸುಪ್ರೀಂ ಕೋರ್ಟ್ನ ಒಂದು ಗೈಡ್ಲೈನ್ಸ್ ಕೂಡ ಇದೆ, ಎಂತಹ ಪ್ರಕರಣದಲ್ಲಿ CBIಗೆ ಕೊಡಬೇಕು, ಆ ಪ್ರಕರಣ ಎಷ್ಟು ತೀವ್ರವಾಗಿರಬೇಕು, ಇದೆಲ್ಲದರ ಬಗ್ಗೆ ಅವರಿಗೆ ಆದಂಥ ಒಂದು ನಿಯಮಗಳಿದೆ. ಈಗ ಹೈಕೋರ್ಟ್ ಏನು ಮಾಡುತ್ತೆ, ಯಾರ ಮೇಲೆ ಆರೋಪ ಬಂದಿದೆ, ಈಗ ಹೇಗೆ ತನಿಖೆ ನಡೀತಾ ಇದೆ, ಲೋಕಾಯುಕ್ತ ಪೊಲೀಸರು ಈಗ ತನಿಖೆ ಕೈಗೊಂಡಿದ್ದಾರಪ್ಪ, ಅವ್ರು ಹೇಗೆ ಮಾಡ್ತಾ ಇದ್ದಾರೆ, FIR ಹೇಗಾಗಿದೆ, ಇದರಲ್ಲಿ ಏನಾದ್ರು ಲೋಪಗಳಿದೆಯಾ, ಇದನ್ನೆಲ್ಲ ಹೈಕೋರ್ಟ್ ಪರಿಶೀಲನೆ ಮಾಡುತ್ತೆ. ಒಂದು ವೇಳೆ ಇಲ್ಲಿ ಲೋಪ ಆಗಿದೆ ಅಂತ ಏನಾದರೂ ಗೊತ್ತಾಗಿದ್ದೆ ಆದರೆ ಸಿದ್ದರಾಮಯ್ಯನವರಿಗೆ ವಿಚಾರಣೆಗೆ ಅವರು ನೋಟಿಸ್ ಕೊಡ್ತಾರಪ್ಪ. ಆ ದಿನ ಸಿದ್ದರಾಮಯ್ಯನವರು ವಿಚಾರಣೆಗೆ ಹೋಗೋದಿಲ್ಲ, ಅವರು ತಪ್ಪಿಸಿಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇರ್ತಾರೆ, ಅಥವಾ ಬಹಳ ಒತ್ತಡ ಇದೆ ಅಂತ ಕೋರ್ಟಿಗೆ ಅನಿಸಿದ್ದೆ ಆದರೆ ಅಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಏನು ಮಾಡುತ್ತೆ, ಈ ಕೇಸನ್ನು CBIಗೆ ವಹಿಸುತ್ತೆ. ಇಲ್ಲದೆ ಹೋದರೆ ಸುಮ್ಮನೆ ನಾಳೆ ಇವರು ಹೋಗ್ತಾರೆ, ಸ್ನೇಹಮಯಿ ಕೃಷ್ಣ ಒಂದು ಅರ್ಜಿ ಹಾಕ್ತಾರೆ, CBI ಕೊಡಿ ಅಂತ ಕೇಳ್ತಾರೆ, ಹೈಕೋರ್ಟ್ ಕೊಟ್ಟುಬಿಡುತ್ತೆ ಅಂತಿಲ್ಲ.
ಸಾಕಷ್ಟು ವಿಚಾರಣೆ ನಡೆಯುತ್ತೆ, ಕೋರ್ಟ್ ಕೂಡ ಪರಿಶೀಲನೆಯನ್ನು ಮಾಡಿ ಅಂತಿಮವಾಗಿ ತೀರ್ಮಾನ ಮಾಡುತ್ತೆ. ಆದರೆ ಸಿದ್ದರಾಮಯ್ಯನವರಿಗೆ ಭಯ ಯಾಕೆ ಗೊತ್ತಾ? ಈಗ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯನವರು. ಅವರು ತುಂಬ ಟಾಪ್ ಪೊಸಿಷನ್ನಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅಂದರೆ ಸರ್ಕಾರದ ಹೆಡ್ ಮೇಲೆ ಇಂತಹ ಆರೋಪ ಬಂದಾಗ ವಿಚಾರಣೆ ಸರಿಯಾಗಿ ನಡೆಯುತ್ತೆ, ಪಾರದರ್ಶಕವಾಗಿ ನಡೆಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಕೋರ್ಟ್ ಈಸಿಯಾಗಿ ಈ ಪ್ರಕರಣವನ್ನು CBI ಕೊಡುವಂಥ ಸಾಧ್ಯತೆಗಳಿರುತ್ತೆ. ಇದು ಸಿದ್ದರಾಮಯ್ಯನವರಿಗೆ ಭಯ. ಆದರೂ ಕೂಡ ಇವತ್ತೊಂದು ಬಾಲಿಶತನದ ನಿರ್ಧಾರವನ್ನು ಕೈಗೊಂಡು ಇನ್ನು ಮುಂದೆ CBI ರಾಜ್ಯಕ್ಕೆ ಬರಬೇಕು ಅಂತಂದರೆ ನಮ್ಮ ಅನುಮತಿ ಬೇಕು, ಪೂರ್ವಾನುಮತಿ ಇಲ್ಲದೆ ರಾಜ್ಯಕ್ಕೆ ಬರುವ ಹಾಗಿಲ್ಲ ಅಂತ ತೀರ್ಮಾನ ಕೈಗೊಂಡಿದ್ದಾರೆ. ಆದರೆ ಈ ತೀರ್ಮಾನ ಸಿದ್ದರಾಮಯ್ಯನವರ ಮೂಡಾ ಕೇಸ್ಗೆ ಯಾವುದೇ ರೀತಿಯಲ್ಲೂ ಕೂಡ ಹೆಲ್ಪ್ ಆಗೋದಿಲ್ಲ. ಇದು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೌಂಟರ್ ಕೊಟ್ಟಂತೆ ಅಷ್ಟೇ, ಅದರ ಆಚೆಗೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಿತ್ರರೇ, ಈಗ ಒಂದು ಪ್ರಶ್ನೆ ಬರುತ್ತೆ, CBIಗೇನೋ ಇವರು ಈ ಥರ ತೀರ್ಮಾನ ಕೈಗೊಂಡಿದ್ದಾರೆ, ED ಮತ್ತು IT ವಿಚಾರದಲ್ಲಿ ಹೀಗೆ ಆಗುತ್ತಾ? ನಾಳೆ IT ರೈಡ್ ಆಗಬೇಕು ಅಂತಂದರೂ ಇದೇ ತೀರ್ಮಾನ ಅಂತಿಮವಾಗುತ್ತಾ? ಸಿದ್ದರಾಮಯ್ಯನವ್ರನ್ನ ಕೇಳ್ಕೊಂಬಂದವರು ರೈಡ್ ಮಾಡಬೇಕಾ? ED ಅವರು ಬರಬೇಕಾದ್ರೂ ಸಿದ್ದರಾಮಯ್ಯನವರ ಪರ್ಮಿಷನ್ ಬೇಕಾ ಕೇಳಿದ್ರೆ ಇಲ್ಲ. ಈ ದೇಶದಲ್ಲಿ ED ಮತ್ತು ITಗೆ ಯಾವುದೇ ನಿರ್ಬಂಧ ಇಲ್ಲ. ಅವರು ಎಲ್ಲಿ ಯಾವ ಮೂಲೆಯಲ್ಲಿ ಬೇಕಾದರೂ ದಾಳಿ ಮಾಡಬಹುದು, ಯಾರ ಮೇಲೆ ಬೇಕಾದರೂ ದಾಳಿ ಮಾಡಬಹುದು. ಮನಿ ಲ್ಯಾಂಡ್ರಿಂಗ್ ಕೇಸ್ನಲ್ಲಿ ED ಯಾವ ಬೇಕಾದ್ರೂ ದಾಳಿ ಮಾಡುತ್ತೆ. ಬಂಗಾಳದಲ್ಲೂ ಮಾಡಬಹುದು, ತಮಿಳುನಾಡಿನಲ್ಲೂ ಮಾಡಬಹುದು, ಜಮ್ಮು ಕಾಶ್ಮೀರದಲ್ಲೂ ಮಾಡಬಹುದು, ಕರ್ನಾಟಕದಲ್ಲೂ ಮಾಡಬಹುದು. ಯಾರ ಸರ್ಕಾರದ ಅಪ್ಪಣೆಯೂ ಬೇಕಾಗೋದಿಲ್ಲ, ಅದಕ್ಕೆ ಮುಕ್ತವಾಗಿದೆ. ಆದರೆ CBI ಏನಾಗುತ್ತೆ ಅಂತಂದರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸಂಸ್ಥೆ, ತನಿಖಾ ಸಂಸ್ಥೆ ಅದು. ಹೀಗಾಗಿ ರಾಜ್ಯ ಸರ್ಕಾರಗಳ ಆರೋಪ ಏನು? ಇವರು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸ್ತಾರೆ, ರಾಜ್ಯ ಸರ್ಕಾರದ ವಿರುದ್ಧ ಸೇಡ್ ತೀರಿಸಿಕೊಳ್ಳೋದಕ್ಕೋಸ್ಕರವಾಗಿ ಇದನ್ನು ಬಳಸ್ತಾರೆ, ತನ್ನ ವಿರೋಧಿ ಸರ್ಕಾರವನ್ನು ಮಣಿಸೋದಕ್ಕೆ CBIಯನ್ನು ಅಸ್ತ್ರವಾಗಿ ಬಳಸ್ತಾರೆ. ಹೀಗಾಗಿ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಕೂಡ ಇದೇ ತೀರ್ಮಾನವನ್ನು ಕೈಗೊಂಡಿದ್ರು. ಈಗ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನ ರೇಪ್ ಪ್ರಕರಣ ಆಯ್ತಲ್ಲ, ಏನಾಯಿತು? ಬಂಗಾಳದ ಹೈಕೋರ್ಟೇ ಹೇಳ್ತು ಈ ಪ್ರಕರಣವನ್ನು CBI ಕೊಡಿ, ರಾಜ್ಯ ಸರ್ಕಾರದ ಪೊಲೀಸರು ಸರಿಯಾಗಿ ನಡೆದುಕೊಂಡಿಲ್ಲ ಅಂತ. ಪ್ರಕರಣ CBIಗೆ ಹೋಯಿತು. ಈಗಲೂ ಕೂಡ ಮೂಡಾ ಕೇಸನ್ನು CBIಗೆ ಕೊಡುವಂಥ ಅಧಿಕಾರ ಹೈಕೋರ್ಟ್ಗಿದೆ, ಸುಪ್ರೀಂ ಕೋರ್ಟ್ಗಿದೆ. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರು ಏನೇ ನಿರ್ಣಯ ಕೈಗೊಂಡರೂ ಕೂಡ ಅದು ಸಿದ್ದರಾಮಯ್ಯನವ್ರನ್ನ ಬಚಾವ್ ಮಾಡೋದಿಲ್ಲ. ಮಿತ್ರರೇ, ಇದಿಷ್ಟು CBIಗೆ ಪೂರ್ವಾನುಮತಿಯನ್ನು ಸಿದ್ದರಾಮಯ್ಯನವರ ಸರ್ಕಾರ ಕ್ಯಾನ್ಸಲ್ ಮಾಡಿರೋದು, ಇದರಿಂದ ಏನೇನು ಆಗಬಹುದು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿ. ಈ ವಿಚಾರವಾಗಿ ನಿಮ್ದೇನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.